ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಆ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಒಬ್ಬರು ನಟ ದರ್ಶನ್ ರವರನ್ನ ನೆನೆದು ಭಾವುಕರಾಗಿದ್ದಾರೆ. ದರ್ಶನ್ ನೆನೆದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕಣ್ಣೀರು. ಕ್ವಾಟ್ಲೆ ಕಿಚನ್ ವಿನ್ನರ್ ರಘುರಿಂದ ದರ್ಶನ್ ಜಪ. ದರ್ಶನ್ ನೆನೆದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಭಾವುಕರಾಗಿದ್ದಾರೆ. ಕ್ವಾಟ್ಲೆ ಕಿಚನ್ ವಿನ್ನರ್ ರಘುರಿಂದ ದರ್ಶನ್ ಜಪ. ನನ್ನ ಪ್ರೇರಣಾ ಶಕ್ತಿ ದರ್ಶನ್, ದರ್ಶನ್ರಿಂದಲೇ ನನ್ನ ಸಾಧನೆ. ದರ್ಶನ್ ಬೆಂಬಲದಿಂದ ಅದೆಷ್ಟೋ ಜನ ಬೆಳೆದಿದ್ದಾರೆ, ಅದರಲ್ಲಿ ನಾನು ಒಬ್ಬ. ದರ್ಶನ್ ಮನಸ್ಸು ದೇವರ ಹಾಗೆ, ಬರೀ ಕೊಟ್ಟು ಗೊತ್ತು, ಕಸಿದು ಗೊತ್ತಿಲ್ಲ. ಪಟ್ಟಣಗೆರೆ ಶೆಡ್ನಲ್ಲಿ ಒಡೆದು ಗೊತ್ತು, ನನ್ನ ಪಾಲಿನ ಆಲದ ಮರ ಎಂದ ಬಿಗ್ ಬಾಸ್ ರಘು. ದರ್ಶನ್ ನೆನೆದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸ್ವಲ್ಪ ಅವರ ಬಗ್ಗೆ ಮೆಮೊರೀಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಕ್ವಾಟ್ಲೆ ಕಿಚನ್ ಅದರ ವಿನ್ನರ್ ಕೂಡ ಆಗಿದ್ರು ಈ ರಘು ಎನ್ನುವಂಥ ಕಂಟೆಸ್ಟೆಂಟ್. ಬಿಗ್ ಬಾಸ್ನಿಂದ ವಿನ್ನರ್ ಆಗಿ, ಅಂದರೆ ಕ್ವಾಟ್ಲೆ ಕಿಚನ್ ಎನ್ನುವಂಥ ಟಾಸ್ಕ್ನಲ್ಲಿ ವಿನ್ ಆದರೂ ಏನು, ವಿನ್ ಆಗಿ ಹೊರಬಂದು ಆ ಸಂದರ್ಭದಲ್ಲಿ ದರ್ಶನ್ ಅನೇಕ ಕನ್ನಡದ ಕಲಾವಿದರನ್ನು ಬೆಳೆಸಿದ್ದಾರೆ. ಯುವ ಕಲಾವಿದರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ವಿಶೇಷವಾಗಿ ನಟರು ಮಾತ್ರವಲ್ಲದೆ ನಟಿಯರನ್ನು ಕೂಡ ಪರಿಚಯಿಸಿದ್ದಾರೆ. ಅದರಲ್ಲಿ ರಚಿತಾ ರಾಮ್ ಕೂಡ ಒಬ್ಬರು. ಹೀಗೆ ಅನೇಕರನ್ನ ಬೆಳೆಸಿರುವಂತಹ ನಟ ದರ್ಶನ್. ಆ ಬೆಳೆದವರ ಪೈಕಿ ನಾನು ಒಬ್ಬ. ದರ್ಶನ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರಬಹುದು, ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡುತ್ತೆ. ಆದರೆ ಅವರು ಮಾಡಿದ ತ್ಯಾಗ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಅಪಾರ ಜನರು ಈಗಲೂ ಕೂಡ ದರ್ಶನ್ ರವರನ್ನ ದೇವರ ಹಾಗೆ ಪೂಜೆ ಮಾಡ್ತಾರೆ. ಅನೇಕರಿಗೆ ಸಹಾಯ ಮಾಡಿದ್ದಾರೆ. ಅದು ಬೇರೆ ಬೇರೆ ತರಹದ ಸಹಾಯ ಆಗಿರುತ್ತೆ, ಆರ್ಥಿಕವಾಗಿರಲಿ, ಸಾಮಾಜಿಕವಾಗಿರಲಿ, ಚಿತ್ರರಂಗಕ್ಕಾಗಿರಲಿ. ಹೀಗೆ ಅನೇಕರಿಗೆ ಅನೇಕ ತರಹದ ಸಹಾಯಗಳನ್ನು ಮಾಡಿದ್ದಾರೆ. ನನಗೂ ಕೂಡ ಬೇರೆ ಆಯಾಮದಲ್ಲಿ ಸಹಾಯ ಮಾಡಿದ್ರು. ಕ್ವಾಟ್ಲೆ ಕಿಚನ್ ವಿನ್ನರ್ ರಘುರಿಂದ ದರ್ಶನ್ ಜಪ. ನನ್ನ ಪ್ರೇರಣಾ ಶಕ್ತಿಯು ಕೂಡ ದರ್ಶನ್, ದರ್ಶನ್ರಿಂದಲೇ ನನ್ನ ಸಾಧನೆ. ದರ್ಶನ್ ಬೆಂಬಲದಿಂದ ಅದೆಷ್ಟೋ ಜನ ಬೆಳೆದಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ದರ್ಶನ್ ಮನಸ್ಸು ದೇವರ ಹಾಗೆ, ಬರೀ ಕೊಟ್ಟು ಗೊತ್ತು, ಕಸಿದು ಗೊತ್ತಿಲ್ಲ. ನನ್ನ ಪಾಲಿನ ಆಲದ ಮರ ಎಂದ ಬಿಗ್ ಬಾಸ್ ರಘು. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಬಿಗ್ ಬಾಸ್ ಶೋನಲ್ಲಿ ಸಾಕಷ್ಟು ಕಂಟೆಸ್ಟೆಂಟ್ಗಳು ಭಾಗವಹಿಸಿದ್ದಾರೆ. ಆ ಪೈಕಿ ಒಂದು ಟಾಸ್ಕಿಗೆ ಸೀಮಿತರಾಗಿ ರಘು ಹೋಗಿದ್ರೋ ಗೊತ್ತಿಲ್ಲ, ಆದರೆ ಕ್ವಾಟ್ಲೆ ಕಿಚನ್ ಎನ್ನುವಂಥ ಟಾಸ್ಕ್ನಲ್ಲಿ ವಿನ್ನರ್ ಆಗಿ ಹೊರಬಂದಿದ್ರು. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ, ಪಾಪ ದಿನಕ್ಕೊಂದೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಜೈಲಾಧಿಕಾರಿಗಳು ನನಗೆ ಸರಿಯಾದ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಸರಿಯಾದ ಸವಲತ್ತುಗಳನ್ನು ಕೊಡ್ತಾ ಇಲ್ಲ, ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಜೈಲಿನಲ್ಲಿ ನನಗೆ ಸಿಗಬೇಕಾದ ಪ್ರಾಥಮಿಕ ಪ್ರೈಮರಿ ಸವಲತ್ತುಗಳು ಸಿಗ್ತಾ ಇಲ್ಲ ಅಂಥೇಳಿ ನರಳಾಡ್ಕೊಂಡು, ಗೋಳಾಡ್ಕೊಂಡು, ಕಿರ್ಚಾಡ್ಕೊಂಡು ದರ್ಶನ್ ಜೈಲಿನಲ್ಲಿ ಕಾಲ ಕಳೀತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಒಬ್ಬರನ್ನ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ನೆನೆದು ಭಾವುಕರಾಗ್ತಾರೆ ಅನ್ನುವುದಾದರೆ ಇದು ದರ್ಶನ್ ಫಾಲೋವರ್ಸ್ಗಳಿಗೆ, ಆತನ ಫ್ಯಾನ್ಸ್ಗಳಿಗೆ ಸಂತೋಷ ತರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.